ಟಿಕೆಟ್ ವಿಚಾರವಾಗಿ ಸರ್ ಅಂತಿಮವಾಗಿ ಏನು ಚರ್ಚೆ ಆಯಿತು, ಯಾವಾಗ ರಿಲೀಸ್ ಆಗುತ್ತೆ, ಎಷ್ಟು ಕ್ಷೇತ್ರಗಳ ಬಗ್ಗೆ? ಬಹುಶಃ ಇವತ್ತೇ ಆಗ್ಬೋದು, ಇಲ್ಲ ಬೆಳಗ್ಗೆ ಆಗ್ಬೋದು. ಎಲ್ಲ ಮೀಟಿಂಗ್ ನಡೀತಾ ಇದೆ, ಮೀಟಿಂಗ್ ಮುಗಿಬೇಕು. ಸೊ ನಮ್ಮದು ಇನ್ನು 4 ಸೀಟ್ ಇದೆ. 4 ಸೀಟ್ನ ನಾವು ಬೆಂಗಳೂರಲ್ಲಿ ಇನ್ನೊಂದು ರೌಂಡ್ ಸ್ವಲ್ಪ ಮಾತಾಡೋದಿದೆ. ಮಾತಾಡ್ಬಿಟ್ಟು ನಾವು ಝೂಮಲ್ಲಿ ಅಟೆಂಡ್ ಮಾಡ್ತೀವಿ. ಝೂಮಲ್ಲೇ ಅಟೆಂಡ್ ಮಾಡಿ ಇಲ್ಲಿ ಫೈನಲ್ ಮಾಡ್ತೀವಿ. ಸರ್ ಈಗ 17 ಒಂದೇ ಲಿಸ್ಟಲ್ಲಿ ಬಂದ್ಬಿಡುತ್ತಾ ಅಥವಾ ಮತ್ತೆ ಒಂದೇ ಲಿಸ್ಟಲ್ಲಿ? ಈಗ 4 ಪೆಂಡಿಂಗ್ ಉಳಿದಿದೆ ಸರ್. ಏನು ಪೆಂಡಿಂಗ್ ಉಳಿದಿದೆ? ಏನಿಲ್ಲ, ಕೆಲವು ಲೋಕಲ್ ಕನ್ಸಲ್ಟೇಷನ್ ಮಾಡಬೇಕಾಗಿದೆ. ಕೆಲವು ಪ್ಯಾನಲ್ ಇತ್ತು, ಕೆಲವು ಲೋಕಲ್ ಕನ್ಸಲ್ಟೇಷನ್ ಮಾಡಬೇಕಾಗಿದೆ. ಅವ್ರನ್ನೆಲ್ಲ ನಾಳೆ ಕರೆಸ್ತಾ ಇದ್ದೀವಿ. ಬಹುಶಃ ನಾಳಿದ್ದು ಮೀಟಿಂಗು ಝೂಮಲ್ಲಿ ಆ ಮೆಂಬರ್ಸ್ ಎಲ್ಲ ಇರ್ತಾರೆ. ನಾವು ಅಲ್ಲಿಂದ ನಮ್ಮ ಜನರಲ್ ಸೆಕ್ರೆಟರಿನೂ ಬರ್ತಾರೆ ಬೆಂಗಳೂರಿಗೆ. ಝೂಮಲ್ಲೇ ಮೀಟಿಂಗ್ ಮಾಡ್ತೀವಿ. ಸರಿ, ಕೋಲಾರ ನಾಯಕರು ಬಂದಿದ್ರು, ತೀವ್ರವಾದಂಥ ಪೈಪೋಟಿ, ಎರಡು ಬಣಗಳಿಂದ ಭೇಟಿ ಆದರು. ಖಂಡಿತ ರಾಜಕೀಯವಾಗಿ ಅವ್ರವ್ರ ಅಭಿಪ್ರಾಯಗಳು ತಿಳಿಸ್ಬೇಕಲ್ಲ, ಏನು ತಪ್ಪೇನಿಲ್ಲ. ಎಲ್ಲರೂ ಪಕ್ಷ ಏನು ಹೇಳ್ತದೋ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವೆಲ್ಲ ನಮಗೆ ಯಾರು ಹೇಳಿದ್ದು? ಎಲ್ಲ ಅವ್ರಿಗೆ ಗೊತ್ತಿಲ್ಲ. ಎಲ್ಲ ಕಮಿಟಿಲಿ ಇತ್ತು, ಹೆಸರು ಇಲ್ಲದೆ ಏನಾದ್ರು ಕಮಿಟಿಲಿ ಎಲ್ಲರ ಹೆಸರು ಯಾರು ಸೂಚಿಸಿದ್ರು ಅವೆಲ್ಲ ಹೆಸರುಗಳೆಲ್ಲ ಇತ್ತು. ಸರ್, 7 ಕ್ಯಾಬಿನೆಟ್ ಮಿನಿಸ್ಟರ್ ಮಕ್ಕಳಿಗೆ ಟಿಕೆಟ್ ಸಿಗ್ತಾ ಇದೆ. ಅದು ನೋಡಿಯಪ್ಪ, ಅಲಿಗೇಷನ್ ಬಂದಿದೆ. ತಾವು ಸಚಿವರು ತಮ್ಮ ಮಕ್ಕಳಿಗೂ ಟಿಕೆಟ್ ಬೇಕು ಅಂದ್ರೆ ಪಕ್ಷದಲ್ಲಿ ಕೆಲಸ ಮಾಡಿದವರಿಗೆ ಆಯ್ತು. ಆರ್ಗ್ಯುಮೆಂಟ್ ಇದೆ. ಯಡಿಯೂರಪ್ಪನ ಮಕ್ಕಳಿಗೆ ಹೆಂಗೆ ಅಲ್ಲಿಯೂ ಕೇಳಿದೆ ಪ್ರಶ್ನೆ, ಈಗ ನಿಮಗೆ ಕೇಳ್ತಾ ಇದ್ದೆ. ನಮಗೆ ನೋಡಿ, ಹೊಸಬ್ರನ್ನ ತಯಾರು ಮಾಡೋದಕ್ಕೂ ಆಲೇ ಪೊಲಿಟಿಕಲ್ ಸಿಸ್ಟಮಲ್ಲಿ ಕೆಲಸ ಮಾಡಿರೋರ್ಗೂ ವ್ಯತ್ಯಾಸ ಇದೆ. ಎಲ್ಲ ಫ್ಯಾಮಿಲಿಲೂ ಅಷ್ಟೇ, ಇಡೀ ದೇಶದಲ್ಲಿ ಇದು ನಡ್ಕೊಂಡು ಬರ್ತಾಯಿದೆ. ನಮಗೆ ಯಂಗರ್ ಜನ್ರೇಷನ್ನು ಫಸ್ಟ್ ಟೈಮ್ 5 ಜನ ಹೆಣ್ಮಕ್ಳಿಗೆ ಪಾರ್ಲಿಮೆಂಟ್ಗೆ ಕೊಟ್ಟಿದ್ದೀವಿ. ಆಮೇಲೆ ಹೆಚ್ಚು ಕಮ್ಮಿ ಮೋರ್ ದೆನ್ 50% ಯೂತ್ಸ್ ಕೊಟ್ಟಿದ್ದೀವಿ. ಯೂತ್ಸ್ಗೆ 35-40 ವರ್ಷದ ಒಳಗಡೆ ಯೂತ್ಸ್ಗೆ ಮೋರ್ ದೆನ್ 50% ಇಡೀ ರಾಜ್ಯದಲ್ಲಿ ಕೊಟ್ಟಿದ್ದೀವಿ. ಇದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಇದೊಂದು ದೊಡ್ಡ ಬದಲಾವಣೆ. ನಾವು ಹೊಸ ಮುಖಗಳಿಗೆ, ಯಂಗ್ಸ್ಟರ್ಸ್ಗೆ, ವಿದ್ಯಾವಂತರಿಗೆ ನಾವು ಈ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಎಲ್ಲರಿಂದನೂ ಎಲ್ಲರೂ ಪ್ರಬಲವಾದಂಥ ವ್ಯಕ್ತಿಗಳಿದ್ದಾರೆ. ಸೊ ಎಲ್ಲರ ಮೇಲೂ ಅಕೌಂಟಬಿಲಿಟಿ ಇದೆ. ಅವ್ರವ್ರು ನಿಂತ್ಕೊಂಡು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡೋಗಿ ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ಎಲ್ಲರ ಮೇಲೂ ಇದೆ. ನಾನು ಇನ್ನೂ ಅದನ್ನೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ಈಗ ನಾವು ಬೇರೆ ಪಾರ್ಟಿ ಬಗ್ಗೆ ಎಲ್ಲ ಕಂಪ್ಲೀಟ್ ಎಲ್ಲ ಪಬ್ಲಿಕ್ಕಲ್ಲಿ ಪ್ರೆಸ್ಸಲ್ಲೆಲ್ಲ ನಾನೆಲ್ಲ ಮಾತಾಡೋ ವಿಚಾರ ಅಲ್ಲ. ಕೆಲವು ಬೇಕಾದಷ್ಟು BJPಲೂ ಅನ್ಯಾಯ ಆಗಿದೆ ಎಂದು ಕೂಡ ಈಗಾಗಲೇ ನೀವು ಬಿಂಬಿಸ್ತಾ ಇದ್ದೀರಿ, ತೋರಿಸ್ತಾ ಇದ್ದೀರಿ, ಭಾಳ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಿರಲಿ, ಮುಂದಕ್ಕೆ ಕಾಲ ಉತ್ತರ ಕೊಡ್ತದೆ. ಉತ್ತರ ಕರ್ನಾಟಕದ ಹಾಲಿ ಸಂಸದರು ಬರೋರಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಇದೆ ಸರ್. ಉತ್ತರ ಕರ್ನಾಟಕ ಭಾಗದಲ್ಲಿ ಹಾಲಿ ಸಂಸದರು ಇಲ್ಲ, ಅದು ಯಾಕೆಂದರೆ ನನ್ನ ಲೆವೆಲಲ್ಲಿ ಅದು ಡಿಸ್ಕಷನ್ ಇದೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಕೆಲವರೆಲ್ಲ ಬಂದು ಅವರು ಮಾತಾಡ್ತಾರೆ, ಫಾಲೋವರ್ಸು. ನೇರವಾಗಿ ನಾನು ಹೈಕಮಾಂಡಲ್ಲಿ ಚರ್ಚೆ ಮಾಡಿದೆ. ನಾನು ಇನ್ನೂ ಆ ವಿಚಾರನ ಚರ್ಚೆ ಮಾಡೋಕ್ಕಾಗಿಲ್ಲ. ಚರ್ಚೆ ಮಾಡಿದೆ. ನಾನು ಐ ಕಾಂಟ್ ಕಮ್ ಟು ಯಾವುದು ಬದಲಾವಣೆ ಇಲ್ಲ. ನೋಡ್ರಿ, ನಾವು ಹಬ್ಬಗಳು ಮಾಡ್ತಾ ಇರ್ತೀವಿ. ಇದು ರಂಜಾನ್ ಹಬ್ಬ, ಕನಕೋತ್ಸವ, ಬೇರೆ ಬೇರೆ ಕಾರ್ಯಕ್ರಮ, ಮದುವೆ ಮುಂಜಿಗಳಿಗೆಲ್ಲ ಹಿಂದೆ ಎಲ್ಲ ಬೇಕಾದಷ್ಟೆಲ್ಲ ಮಾಡಿದ್ದೀವಿ. ನಾವೇನು ಜನರಿಗೆ ಎಲ್ಲ ಬೇಕಾದಷ್ಟು ಮಾಡಿದ್ದೀವಿ. ಅದೇ ಹಳೆ ಫೋಟೋಗಳು ಇಟ್ಕೊಂಡು ಕೊಡ್ತಾ ಇರ್ಬೋದು ಅಷ್ಟೇ. ಹಳೆ ಫೋಟೋ ಇಟ್ಕೊಂಡು ಏನಾದ್ರು ಹೇಳ್ತಾ ಇರ್ಬೋದು. ಪಾಪ ಅವರು ಭಾಳ ಪ್ರಾಮಾಣಿಕರಿದ್ದಾರೆ, ಬಿಡಿ, ಅವ್ರದ್ದು ಏನಾದ್ರು ಮಾಡ್ಬೋದು. ನಾವು ನಮ್ಮದೇ ಆದಂಥ ಒಂದು ಪದ್ಧತಿಯಲ್ಲಿ, ಈಗ ನನ್ನ ಮಗಳು ಮದುವೆ ಮಾಡಿದೆ, ಎಲ್ಲರಿಗೂ ನಾನು ಸೀರೆ ಬಟ್ಟೆ ಕೊಟ್ಟೆಪ್ಪ. ಅದು ನಮ್ಮ ಧರ್ಮ, ನಮ್ಮ ಡ್ಯೂಟಿ, ನಾವು ಮಾಡಿದ್ವಿ. ಊಟ ಹಾಕ್ಸಿದ್ವಿ, ಹಂಗೆಲ್ಲ ನಾವು ಸ್ವೀಟ್ ಬಾಕ್ಸ್ ಕಳಿಸ್ಕೊಟ್ಟಿದ್ದೀವಿ. ನಾವು ಕನಕೋತ್ಸವ ಮಾಡ್ತೀವಿ, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲರಿಗೂ ಗಿಫ್ಟ್ಗಳು ಕೊಟ್ಟಿದ್ದೀವಿ. ಕೊರೋನಾ ಸಂದರ್ಭದಲ್ಲಿ ಪಂಚಾಯತಿಯಿಂದ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿದ್ದೀವಿ. ಫುಡ್ ಕಿಟ್ ಕೊಟ್ಟಿದ್ದೀವಿ, ಸಾಮಾನುಗಳು ಕೊಟ್ಟಿದ್ದೀವಿ. ಎಲ್ಲ ನಾವು ಮಾಡ್ಕೊಂಡು ಬರ್ತೀವಿ. ಎಲೆಕ್ಷನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಎಲೆಕ್ಷನ್ಗೋಸ್ಕರ ನಾವೇನು
ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಇನ್ನು ರಂಜಾನ್ಗೆ ಮೊದಲಿಂದನೂ ಅಲ್ಲಿ ಮುಸ್ಲಿಮನ್ ಬಾಂಧವರಿಗೆ ಸ್ವಲ್ಪ ಬಟ್ಟೆ ಗಿಟ್ಟೆ ಕೊಡಿಸೋದು ಆ ಲೋಕಲ್ MLA ಮೊದಲು ಒಂದು ಪದ್ಧತಿ ಇಟ್ಕೊಂಡು ಬಂದಿದ್ದರು. ಈಗ ಎಲೆಕ್ಷನ್ ಅವ್ನಿಗಿನ್ನ ಗೊತ್ತಿಲ್ಲ, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂತು ಅಂತ ಪಾಪ ಅದಕ್ಕೆ ಗೊತ್ತಿಲ್ಲ. ಸರ್, ಈಗ ಇವ್ರು ಇನ್ನೊಂದು ಮಾತು ಹೇಳಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಚುನಾವಣೆಗೆ ನಿಲ್ತಾರೆ ಅನ್ನುವಂತಹ ಚರ್ಚೆ ಸಹಿತ ನಡೀತಿದೆ. ಯಾರೇ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಸ್ಪರ್ಧೆ ಮಾಡ್ತಾರೆ, 25ನೇ ತಾರೀಕು ಅಧಿಕೃತ ಘೋಷಣೆ ಆಗ್ತಾರೆ. ನೋಡಪ್ಪ, ಅವ್ರ ಪಾರ್ಟಿ ತೀರ್ಮಾನ ಎಲ್ಲಿಂದಾರು ನಿಂತ್ಕೊಳ್ಳಿ, ಯಾರ ಮೇಲಾರು ನಿಂತ್ಕೊಳ್ಳಿ, ಯಾವ ಚಿಹ್ನೆಲಾರು ನಿಂತ್ಕೊಳ್ಳಿ, ಅದು ಅವ್ರಿಗೆ ಬಿಟ್ಟಿದ್ದು. ಸರ್, ಈಗ DK ಬ್ರದರ್ಸ್ ಅವರು ಕುಮಾರಸ್ವಾಮಿ ಅವರಿಗೆ ವಿಷ ಹಾಕಿದ್ರು ಅನ್ನೋದನ್ನ ಅವರೇ ಪ್ರಸ್ತಾಪ ಮಾಡಿದ್ದಾರೆ. ಯಾವುದನ್ನು ಮರೆಯಲ್ಲ, ಜೊತೆಗೆ ನೋಡಿ, ಬೀಳೋದಕ್ಕೂ ಅವರೇ ನೇರ ಹೊಣೆ ಅನ್ನುವಂಥದ್ದು. ಸರ್ಕಾರ ನಾನು ಬಿಡಿಸ್ದೆ ಅನ್ನೋದು ಇದ್ದರೆ ದೇವರು, ನಾನು ನಂಬಿರೋಂಥ ದೇವರು ನನಗೆ ಶಿಕ್ಷೆ ಕೊಡಲಿ. ರಾಜ್ಯದ ಜನತೆ, ನಾನು ಅಸೆಂಬ್ಲಿಯಲ್ಲಿ ಏನು ಮಾತಾಡಿದ್ದೀನಿ, ಅವ್ರ ಪರವಾಗಿ ಹೆಂಗೆ ನಿಂತಿದ್ದೀನಿ, ನಮಗೂ ಅವ್ರಿಗೂ ಅನೇಕ ಭಿನ್ನಾಭಿಪ್ರಾಯ ಇದ್ದು ಕೂಡ ನಮ್ಮ ಹೈಕಮಾಂಡ್ ಹೇಳಿದಾಗ ಎಷ್ಟು ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಿದ್ವಿ. ಅದು ರಾಜ್ಯದ ಜನತೆ ಗೊತ್ತಿದೆ, ನಿಮ್ಗೆ ಗೊತ್ತಿದೆ, ನನಗೆ ಗೊತ್ತಿದೆ. ಈಗ ಅವರು ಪಾಪ ಅವ್ರಿಗೂ BJPಗೂ ಭಿನ್ನಾಭಿಪ್ರಾಯ ಬಂದಿದೆ ಅಂತ ಇಂದಿನ ದಿನ ಅವ್ರು ಹೇಳಿದ್ದಾರೆ. ಈಗ ನೆಕ್ಸ್ಟ್ ಡೇ ಅವರು ತಿರ್ಗಾ ಅವ್ರೇನೋ ಕರೆದು ಮಾತಾಡಿದ್ಮೇಲೆ ಈಗ ಏನಾದ್ರು ಒಂದು ಹೇಳಬೇಕಲ್ಲ, ಅದಕ್ಕೆ ನನ್ನ ಮೇಲೆ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ಕೋಪ ತೋರಿಸ್ಬಿಟ್ಟು ಅವ್ರಿಗೆ ಖುಷಿ ಪಡಿಸೋದು, ಅವ್ರಿಗೆ ಒಳ್ಳೇದಾಗೋದಾದರೆ ನಂದೇನು ಅಭ್ಯಂತರ ಇಲ್ಲ. ಅವ್ರಿಗೆ ಒಳ್ಳೇದಾಗಲಿ, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡಿರಲಿ, ರಾಜಕಾರಣ ಮಾಡೋಣ. ಯಾರು ನನಗೆ ಗೊತ್ತಿಲ್ಲ, ನನ್ನ ಹತ್ರ ಮಾತಾಡ, ನನಗೆ ಗೊತ್ತಿಲ್ಲ, ನನಗೆ ಅವ್ರು ಯಾವ ಸಂಪರ್ಕದಲ್ಲಂತೂ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.